ಓಕೆ, ಹಾಗಾದ್ರೆ ಸುಮಾರು ಎಷ್ಟು ಜನ ಬಿಜೆಪಿಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ ಕಡೆ ತಿರುಗಿ ನೋಡ್ತಾರೆ ಅಂಡ್ ಕಾಂಗ್ರೆಸ್ ಅವರೆಲ್ಲರನ್ನ ಗಾಳ ಹಾಕಿ ಗುಡ್ಡೆ ಹಾಕೊಳ್ಳುವಂತಹ ಕೆಲಸವನ್ನ ಹೇಗೆ ಮಾಡ್ತಾ ಇದೆ? ಡಿ ಕೆ ಶಿವಕುಮಾರ್ ಅವ್ರನ್ನ ಇಲ್ಲಿ ತನಕ ಎಷ್ಟು ಜನ ಲೀಡರ್ಸ್ಗಳು ಭೇಟಿಯಾಗಿದ್ದಾರೆ ಅಂಡ್ ಇವರ ಅಸಮಾಧಾನ ಪಕ್ಷದ ವಿರುದ್ಧವ ಅಥವಾ ಪಕ್ಷದಲ್ಲಿ ಇರುವಂತಹ ಬಣದ ವಿರುದ್ಧವ, ವಿಜೇಂದ್ರ ಅವರ ನಾಯಕತ್ವದ ವಿರುದ್ಧವ? ಇದ್ರ ಬಗ್ಗೆ ಚರ್ಚೆ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಯಾರೆಲ್ಲ ಹಾಗಾದ್ರೆ ಕಾಂಗ್ರೆಸ್ನ ಸೇರ್ತಾರೆ ನೋಡಿ. ನಂಬರ್ 66 ಇತ್ತು, ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಲಾಯಿತು. ಅದಾದ್ಮೇಲೆ ನಿನ್ನೆ ಇಬ್ರು, ಯಾರು? ಹೆಬ್ಬಾರ್ ಮತ್ತು ಸೋಮಶೇಖರ್, ಯಶವಂತಪುರದ MLA. ಸೊ ST ಸೋಮಶೇಖರ್. ಅಂಡ್ ನನ್ಗೆ ಒಂದಂತೂ ಅರ್ಥ ಆಗ್ಲಿಲ್ಲ, ಇವ್ರಿಗೆ ಯಾಕೆ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಅಲ್ಲಿ ಓಡ್ ಹೋಗಿದ್ರು, ಮತ್ತೆ ಯಾಕೆ ಇಷ್ಟೊಂದು ಅರ್ಜೆಂಟ್ ಅಲ್ಲಿ ಓಡ್ ಬಂದ್ರು, ಇನ್ನೂ ಕೂಡ ಲೆಕ್ಕ ಗೊತ್ತಾಗ್ತಾ ಇಲ್ಲ. ಓಕೆ, ಹಾಗಾದ್ರೆ ಯಾರೆಲ್ಲ ಹೋಗಬಹುದು ನೋಡ್ತಾ ಹೋಗೋಣ. ಕಾಂಗ್ರೆಸ್ನ ಮನೆ ಸೇರುವಂತವ್ರು ಯಾರು? ST ಸೋಮಶೇಖರ್, ಉಚ್ಚಾಟಿತ ಶಾಸಕರು. ಏನು ಅಚ್ಚರಿ ಪಡುವಂತಹ ಹೆಸರೇನಲ್ಲ ಕಾಂಗ್ರೆಸ್ಗೆ ಹೋಗ್ತಾರೆ ಅಂದ್ರೆ. ಏನು ಶಿವರಾಮ್ ಹೆಬ್ಬಾರ್, ಇವರು ಕೂಡ ಉಚ್ಚಾಟಿತ ಶಾಸಕರು. ಅಂದ್ರೆ ಯಾವುದೇ ಪಕ್ಷಕ್ಕೆ ಸದ್ಯಕ್ಕೆ ಸೇರಲ್ಲ, ಬಿಜೆಪಿ ಚಿಹ್ನೆಯಿಂದ ಗುರುತಿಸ್ಕೊಂಡಂತವ್ರು, ಗೆದ್ದಂತವ್ರು. ಬಟ್ ಈಗ ಬಿಜೆಪಿಯಲ್ಲೂ ಕೂಡ ಇಲ್ಲ. ಹಾಗಾದ್ರೆ ಬೇರೊಂದು ಪಕ್ಷವನ್ನ ಸೇರ್ತಾರ? ಸಾಧ್ಯ ಇದೆಯಾ? ನಿಯಮಾವಳಿ ಪ್ರಕಾರ ಏನಾದ್ರೂ ಅಡ್ಡಿ ಬರ್ಬೋದಾ ಇವರಿಗೆ? ಒಂದು ಪ್ರಶ್ನೆ. ನೆಕ್ಸ್ಟ್ BP ಹರೀಶ್, ಅವರು ಕೂಡ ಬಿಜೆಪಿಗೆ ಗುಡ್ ಬೈ ಹೇಳ್ತಾರೆ, ಕಾಂಗ್ರೆಸ್ನ ಸೇರ್ತಾರೆ. ಅವ್ರನ್ನ ಕರ್ಕೊಂಡ್ಬರುವಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಲೆಕ್ಕಾಚಾರಗಳು, ಮಾತುಕತೆಗಳು ಆಲ್ರೆಡಿ ಆರಂಭ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮಾಜಿ ಸಂಸದ GM ಸಿದ್ದೇಶ್ವರ್, ಆರ್ಥಿಕವಾಗಿ ಬಹಳ ಸಬಲ ಇರುವಂತಹ ನಾಯಕ ಅಂಡ್ ಅವ್ರಿಗೂ ಕೂಡ ಅಷ್ಟಾಗಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಗೊತ್ತಿದೆ. ಹಾಗಾಗಿ ಬಿಜೆಪಿ ಕಡೆ ಕಾಂಗ್ರೆಸ್ ಕಡೆಗೆ ಬರ್ತಾರ. ಕುಮಾರ್ ಬಂಗಾರಪ್ಪ, ಮಾಜಿ ಶಾಸಕರು, ಇವ್ರನ್ನ ಕರೆತರುವಲ್ಲಿ ಇನ್ನೂ ಕೂಡ ರಿಸ್ಕ್ ಇದೆಯಾ ಕಾಂಗ್ರೆಸ್ಗೆ? ಅಥವಾ ಡಿ ಕೆ ಶಿವಕುಮಾರ್ ಎಲ್ಲ ಅಸಮಾಧಾನವನ್ನ ಸರಿಪಡಿಸಿ ಕುಮಾರ್ ಬಂಗಾರಪ್ಪ ಅವ್ರನ್ನ ಕಾಂಗ್ರೆಸ್ ಒಳಗೆ ಎಳ್ಕೊಳ್ತಾರ? ಪ್ರಶ್ನೆ ಇದೆ. ಮತ್ತೊಬ್ರು ಅರವಿಂದ್ ಲಿಂಬಾವಳಿ ಅವರು, ಇವ್ರಿಗಿರುವಂತಹ ಅಸಮಾಧಾನ, ಕೋಪ ಇವೆಲ್ಲವೂ ಕೂಡ ಬಿಜೆಪಿ ಪಕ್ಷದ ವಿರುದ್ಧವಾಗಲ್ಲ, ಬದಲಾಗಿ ಅಲ್ಲಿರುವಂತಹ ನಾಯಕತ್ವದ ವಿರುದ್ಧವಾಗಿ, ಅಂದ್ರೆ ವಿಜಯೇಂದ್ರ ಅವರ ವಿರುದ್ಧವಾಗಿ ಅಸಮಾಧಾನ ಮುಂದುವರಿತಾ ಇದೆ. ಸೊ ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಕರ್ಕೊಂಡು ಬರ್ತಾರ. ಏನೋ MLC H ವಿಶ್ವನಾಥ್ ಅವರು, ಅವರಂತೂ ಬದಲಿಸದ ಪಕ್ಷವೇ ಇಲ್ಲ ಬಿಡಿ. ಈಗಲೂ ಕೂಡ ಮತ್ತೆ ಮನಸ್ಸು ಮಾಡ್ತಾರಾ ಗೊತ್ತಿಲ್ಲ. ಓಕೆ, ಈಗ ಒಟ್ಟು 10 ಜನರ ಹೆಸರು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಎಷ್ಟು ಜನ ಕಾಂಗ್ರೆಸ್ ಮನೆಗೆ ಬರ್ತಾರೆ? ಮಾತುಕತೆ ಆಗಿದೆ. ಇವೆಲ್ಲವೂ ಕೂಡ ಬಹಳ ಪ್ರಮುಖವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ ಒಂದು. ಅಂಡ್ ಇಷ್ಟೆಲ್ಲ ಓಡಾಡ್ತಾ ಇರುವಾಗ ಸುದ್ದಿ, ಬಿಜೆಪಿ ಹೈಕಮಾಂಡ್ ಇನ್ನೂ ಕೂಡ ಏನಾಗುತ್ತೋ ಆಗ್ಲಿ, ಲಾಸ್ಟ್ ತನಕ ಕಾದು ನೋಡೋಣ ಅಂತ ಸುಮ್ಮನಿರುತ್ತಾ ಅಥವಾ ಈಗಲೇ ಸಮಾಧಾನ ಪಡಿಸುವಂತಹ ಕೆಲಸಕ್ಕೆ ಹೋಗುತ್ತಾ? ಪ್ರಶ್ನೆ ಪ್ರಮುಖವಾಗಿ ಕಾಡ್ತಾ ಇದೆ. ಮಾಧುಸ್ವಾಮಿ ಜೊತೆಗೆ ನಾರಾಯಣ್ ಗೌಡ, ಇವರೆಲ್ಲರೂ ಕೂಡ JDS ಇಂದ ಬಿಜೆಪಿಗೆ ಹೋದ್ರು, ಬಿಜೆಪಿಯಿಂದ ಕಾಂಗ್ರೆಸ್ ಅಂತ ಇದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಪ್ರಮುಖವಾಗಿ ಬಿಜೆಪಿಯಲ್ಲೇ ಹುಟ್ಟಿ ಬಿಜೆಪಿಯಲ್ಲೇ ಬೆಳೆದು ಕಾಂಗ್ರೆಸ್ ಬರ್ತಾ ಇರುವಂತಹವರ ಸಂಖ್ಯೆಗಿಂತ ಹೆಚ್ಚಾಗಿ ಸ್ಥಾನ ಪಲ್ಲಟಗಳಾಗ್ತಾ ಇತ್ತು. ಕಾಂಗ್ರೆಸ್ನಿಂದ ಬಿಜೆಪಿಗೆ ಹೋದಂಥವ್ರಿದ್ದಾರೆ, JDS ನಿಂದ ಬಿಜೆಪಿಗೆ ಹೋದಂಥವ್ರಿದ್ದಾರೆ. ಅಲ್ಲೇನೋ ಸಿದ್ಧಾಂತ ಸರಿ ಆಗ್ತಿಲ್ಲ, ನಾಯಕತ್ವ ಸರಿ ಆಗ್ತಿಲ್ಲ ಅಂದ್ಕೊಂಡು ವಾಪಸ್ ಮತ್ತೊಂದು ಪಕ್ಷದ ಕಡೆಗೆ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ್ ಮಾರುತಿ ನೀಡ್ತಾರೆ. ಗುಡ್ ಮಾರ್ನಿಂಗ್ ಮಾರುತಿ. ಸೊ ಈಗ 66 ಇದ್ದಂತಹ ನಂಬರ್ಸ್ ಆಟೋಮೆಟಿಕ್ ಆಗಿ ಕಡಿಮೆ ಆಗ್ತಾ ಇದೆ. ಬಟ್ ಬಿಜೆಪಿಗೆ ಇದು ಶಾಕಿಂಗ್ ಸುದ್ದಿನ? ಒಂದ್ ವೇಳೆ ಇಷ್ಟೂ ಜನ ಕಾಂಗ್ರೆಸ್ ಕಡೆಗೆ ಹೋದ್ರೆ ಹೇಗೆ? ಯಾರಿಗ್ ಲಾಭ, ಯಾರಿಗ್ ನಷ್ಟ? ಡೀಟೇಲ್ಸ್ ಏನಿದೆ? ವಿದ್ಯಾ, ನಿನ್ನೆ ST ಸೋಮಶೇಖರ್ ಹಾಗೂ ಹೆಬ್ಬಾರ್ ಅವರನ್ನು ಬಿಜೆಪಿಯಿಂದ ಉಚ್ಚಾಟನೆ ಆದ ಬಳಿಕ ಒಂದಷ್ಟು ರಾಜಕೀಯ ಚರ್ಚೆಗಳು ಆರಂಭ ಆಗಿರುವಂಥದ್ದು. ಬಿಜೆಪಿಯಿಂದ ಯಾರೆಲ್ಲ ಅಸಮಾಧಾನಗೊಂಡಿದ್ದಾರೆ ಅಂಥವರು ಕಾಂಗ್ರೆಸ್ ಅವರು ಗಾಳ ಆಗ್ತಾ ಇದ್ದಾರೆ ಅಂಥ ನಾಯಕರುಗಳನ್ನು ಅನ್ನುವಂಥದ್ದನ್ನು ಬಹಿರಂಗವಾಗಿ ಮಾಜಿ ಸಚಿವರಾದಂತಹ ಹಾಗೂ ಬಿಜೆಪಿಯಿಂದ ಉಚ್ಚಾಟನೆಗೊಂಡಂತಹ ST ಸೋಮಶೇಖರ್ ಅವರೇ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಈ ಗಯರಾಮ್ ಪಾಲಿಟಿಕ್ಸ್ ಇವತ್ತು ನಿನ್ನೆದ್ದೇನಲ್ಲ, ಭಾಳಷ್ಟು ವರ್ಷಗಳಿಂದ, ಇದು ದಶಕಗಳಿಂದ ರಾಜ್ಯದಲ್ಲೂ ನಡ್ಕೊಂಡು ಬಂದಿದೆ, ಅದೇ ರೀತಿ ರಾಷ್ಟ್ರ ಮಟ್ಟದ ರಾಜಕಾರಣದಲ್ಲೂ ಕೂಡ ನಡ್ಕೊಂಡು ಬಂದಿದೆ ಗಯರಾಮ್ ಪಾಲಿಟಿಕ್ಸ್. ಆದರೆ ಈಗ ಅಂಥ ಒಂದು ಸನ್ನಿವೇಶ ರಾಜ್ಯದಲ್ಲಿ ಸೃಷ್ಟಿ ಆಗಿದೆ ಅನ್ನುವಂಥ ಒಂದು ಪ್ರಶ್ನೆ ಈ ಹೊತ್ತಲ್ಲಿ ಕಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಈಗೇನು ಸದ್ಯಕ್ಕೇನು ಯಾವುದೇ ವಿಧಾನಸಭಾ ಚುನಾವಣೆ ಇಲ್ಲ, ಲೋಕಸಭಾ ಚುನಾವಣೆಯೂ ಕೂಡ ಇಲ್ಲ. ಆದರೆ ಯಾರೆಲ್ಲ ಬಿಜೆಪಿಯಲ್ಲಿ ಅಸಮಾಧಾನಗೊಂಡಿದ್ದಾರೋ ಅವರ ಒಂದು ಅಸಮಾಧಾನ ಏನಿದೆಯೋ ಆ ಅಸಮಾಧಾನಕ್ಕೆ ಮದ್ದು ಕೊಡುವಂಥ ಒಂದು ಕೆಲಸ ಬಿಜೆಪಿ ಹೈಕಮಾಂಡ್ ಮಾಡ್ತಾ ಇಲ್ಲ ಅಂತ. ಅದರಲ್ಲಿ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಕುಮಾರ್ ಬಂಗಾರಪ್ಪ ಅವರಾಗಿರ್ಬೋದು, ಮಾಧುಸ್ವಾಮಿ ಅವರಾಗಿರ್ಬೋದು, ಅರವಿಂದ್ ಲಿಂಬಾವಳಿ ಅವರ ಸೇರಿದಂತೆ ಸುಮಾರು 10ಕ್ಕೂ ಹೆಚ್ಚು ಜನ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರ ನಿಲುವನ್ನು ಹಾಗೂ ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಅಂತ ಒಪ್ಕೊಳ್ಳೋದಕ್ಕೆ ನಾವು ತಯಾರಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಈ ಹಿಂದೆ ಹಲವು ಬಾರಿ ಬಿಜೆಪಿ ವರಿಷ್ಠರಿಗೆ ರವಾನೆ ಮಾಡಿದ್ದಾರೆ. ಆದರೆ
ರಾಜ್ಯ BJP ಮತ್ತು ರಾಷ್ಟ್ರೀಯ BJP ನಾಯಕರಿಗೆ ಇರುವಂಥ ಒಂದು ಆತಂಕ ಏನು ಅಂತ ಹೇಳಿದ್ರೆ, ಒಂದು ವೇಳೆ ವಿಜೇಂದ್ರ ಅವರನ್ನು ಏಕಾಏಕಿ ನಾವು ಬದಲಾವಣೆ ಮಾಡಿದ್ದೇ ಆದರೆ, ವಿಜೇಂದ್ರ ಅವರಿಗೆ ಸೂಕ್ತ ಸ್ಥಾನಮಾನವನ್ನು ಕೊಡದೇ ಇದ್ದರೆ, ವಿಜೇಂದ್ರ ಅವರನ್ನು ನಾವು ಅಧ್ಯಕ್ಷಗಿರಿಯಲ್ಲಿ ಮುಂದುವರಿಸದೇ ಇದ್ದರೆ ರಾಜ್ಯದಲ್ಲಿ BJPಗೆ ಉಳಿಗಾಲ ಇಲ್ಲ ಅನ್ನುವಂಥದ್ದು. ಯಾಕೆಂತ ಹೇಳಿದ್ರೆ, ಈ ಹಿಂದೆ ಯಡಿಯೂರಪ್ಪ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಿದಾಗ ಆಗಿರ್ಬೋದು, ಅದು 2013ರಲ್ಲೂ ಕೂಡ BJP ಪೆಟ್ಟು ತಿಂದಿದೆ. ಅದರ ನಡುವೆ 2023ರಲ್ಲಿ ಕೇವಲ 66 ಸ್ಥಾನ ಬರೋದಕ್ಕೂ ಕೂಡ ಯಡಿಯೂರಪ್ಪ ಅವರನ್ನು ಮಧ್ಯದಲ್ಲಿ ಅಧಿಕಾರದಿಂದ ಕೆಳಗಿಳಿಸೋರು, ಅಂದರೆ 2 ವರ್ಷ ಆದ ತಕ್ಷಣ ಯಡಿಯೂರಪ್ಪ ಅವರನ್ನು ಕಾರಣ ಹೇಳ್ದೇ BJP ಹೈಕಮಾಂಡ್ ಕೆಳಗಿಳಿಸ್ತು ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡೆ ಸಮುದಾಯ ಕೋಪಗೊಂಡು. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ 136 ಸ್ಥಾನಗಳು ಬರೋದಕ್ಕೂ ಕೂಡ ಕಾರಣ ಆಯಿತು. BJP ದೊಡ್ಡ ಮಟ್ಟದ ಹಿನ್ನಡೆ ಆಗೋದಕ್ಕೂ ಕೂಡ ಕಾರಣ ಆಯಿತು ಅನ್ನುವಂಥ ಒಂದು ಆತಂಕ 2013 ಮತ್ತು 2023ರ ಫಲಿತಾಂಶಗಳು BJPಯ ವರಿಷ್ಠ ಮುಂದೆ ಇರೋದ್ರಿಂದ ರಾಜ್ಯದಲ್ಲಿ ಏನಾದರೂ ಕ್ರಮಗಳನ್ನು ಕೈಗೊಳ್ಳುವಂಥ ಒಂದು ಸಂದರ್ಭದಲ್ಲಿ, ಯಾವುದಾದ್ರೂ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಒಂದು ಸಂದರ್ಭದಲ್ಲಿ ಯಡಿಯೂರಪ್ಪ ಮತ್ತು ಅವರ ಕುಟುಂಬದ ಮೇಲುಗೈ ಸಾಧಿಸ್ತಾ ಇರುವಂಥದ್ದು. ಇದೇ ಕಾರಣಕ್ಕೋಸ್ಕರ BJP ಹೈಕಮಾಂಡ್ ಯಡಿಯೂರಪ್ಪ ಅವರನ್ನು ಬಿಟ್ಟು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಂಥ ಒಂದು ಲೆಕ್ಕಾಚಾರದಲ್ಲಿ ಇವತ್ತಿಗೂ ಕೂಡ ಇಲ್ಲ. ಹೀಗಾಗಿಯೇ ಕುಮಾರ್ ಬಂಗಾರಪ್ಪ ಸೇರಿದಂತೆ ಹಲವು ನಾಯಕರುಗಳು ಏನೇ ಪಟ್ಟಿಡಿದ್ರು, ಯತ್ನಾಳಿಂದ ಹಿಡಿದು ಎಲ್ಲರೂ ಕೂಡ ಏನೇ ಪಟ್ಟಿಡಿದ್ರು ಕೂಡ ರಾಷ್ಟ್ರೀಯ BJP ನಾಯಕರುಗಳು ಅದಕ್ಕೆ ಅಷ್ಟು ದೊಡ್ಡ ಮಟ್ಟದ ಮನ್ನಣೆ ಕೊಡ್ತಾ ಇಲ್ಲ. ಒಂದು ವೇಳೆ ನಾಳೆ ಬೆಳಗ್ಗೆ ವಿಜೇಂದ್ರ ಅವರಿಗೆ ಅವಕಾಶಗಳು ಸಿಗದೇ ಇದ್ದರೆ, ಆಗ ಈ ರೆಬಲ್ಸ್ಗಳ ಕೈ ಮೇಲ್ಗೈ ಆದರೆ ಆಗ ಪಕ್ಷಕ್ಕೆ ಇನ್ನೂ ದೊಡ್ಡ ಮಟ್ಟದ ಹಿನ್ನಡೆ ಆಗುತ್ತೆ ಅನ್ನುವಂಥ ಒಂದು ಆತಂಕ ಇದ್ದೇ ಇದೆ. ಹೀಗಾಗಿ ಬಹುತೇಕ 1-2 ತಿಂಗಳಲ್ಲಿ ರಾಜ್ಯಾಧ್ಯಕ್ಷರ ವಿಚಾರ ಫೈನಲ್ ಆಗ್ಬೋದು. ವಿಜೇಂದ್ರ ಅವರಿಗೆ ಅವಕಾಶಗಳು ಹೆಚ್ಚಿನದಾಗಿ ಸಿಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿದ್ದಾವೆ. ಆಗ ವಿಜೇಂದ್ರ ಅವರಿಗೆ ಅವಕಾಶ ಸಿಕ್ಕಿದ್ದೆ ಆದರೆ 2028ರ ವಿಧಾನಸಭಾ ಚುನಾವಣೆ ವಿಜೇಂದ್ರ ಅವರ ನೇತೃತ್ವದಲ್ಲಿ ಹೋಗಿದ್ದೆ ಆದರೆ ಯಾವುದೇ ಕಾರಣಕ್ಕೂ ವಿಜೇಂದ್ರ ಆಗಿರ್ಬೋದು, ಯಡಿಯೂರಪ್ಪ ಅವರ ಆಗಿರ್ಬೋದು, ಈಗ ಯಾರೆಲ್ಲ ಅಪಸ್ವರ ಮತ್ತು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೋ ಅದರಲ್ಲಿ ಈಗಾಗಲೇ ಪಕ್ಷದಿಂದ ಹೊರಹೋಗಿರುವಂತಹ ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಮತ್ತು ಯತ್ನಾಳ್ ಅವರನ್ನು ಬಿಟ್ಟಾಕೋಣ. ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಕುಮಾರ್ ಬಂಗಾರಪ್ಪ ಅವರಾಗಿರ್ಬೋದು, ಅರವಿಂದ್ ಲಿಂಬಾವಳಿ ಆಗಿರ್ಬೋದು, ಸಿದ್ದೇಶ್ವರ ಆಗಿರ್ಬೋದು, BC ಪಾಟೀಲ್ ಆಗಿರ್ಬೋದು, H ವಿಶ್ವನಾಥ್ ಆಗಿರ್ಬೋದು, ಈ ಎಲ್ಲ ನಾಯಕರುಗಳಿಗೂ ಕೂಡ ಅಷ್ಟು ಸುಲಭವಾಗಿ ಟಿಕೆಟ್ ಸಿಗೋದಿಲ್ಲ. ಹೀಗಾಗಿ ಇವರೆಲ್ಲರೂ ಕಾಂಗ್ರೆಸ್ ನಾಯಕರುಗಳ ಸಂಪರ್ಕದಲ್ಲಿದ್ದಾರೆ. DK ಶಿವಕುಮಾರ್ ಅವರ ಪಟ್ಟಿ, DK ಶಿವಕುಮಾರ್ ಕೈಗೆ ಇವರೆಲ್ಲರ ಪಟ್ಟಿ ಕೈ ಸೇರಿದೆ. ಹೀಗಾಗಿ ಬಹುತೇಕ ಕಾಂಗ್ರೆಸ್ ಸೇರ್ಪಡೆಗೆ ಎಲ್ಲ ಚಿಂತನೆಗಳು ಕೂಡ ಆರಂಭ ಆಗಿದ್ದಾವೆ. ವಿದ್ಯಾ, ಧನ್ಯವಾದ. ಡೀಟೇಲ್ಸ್ಗೆ ನೋಡೋಣ ಯಾರ್ಯಾರು ಯಾವ ಕಡೆ ಮುಖ ಮಾಡ್ತಾರೆ ಅಂತ. ಇನ್ನು BJPಯಿಂದ ಕಿಕ್ಔಟ್ ಆದ್ರೂ ಕೂಡ ಡೋಂಟ್ ಕೇರ್ ಅಂತ ಇದ್ದಾರೆ. ಇದೇ ಹೆಬ್ಬಾರ್, ಇದೇ STS ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೈಕಮಾಂಡ್ ಆಕ್ಷನ್ಗೆ. ಕ್ಷೇತ್ರದಲ್ಲಿ ಮತ್ತೆ ಆಕ್ಟಿವ್ ಆಗೋಕೆ ಮುಂದಾಗಿದ್ದಾರೆ ಸೋಮಶೇಖರ್. ಮುಂದಿನ ನಡೆ ಬಗ್ಗೆ ಇವತ್ತು ಮಹತ್ವದ ಸಭೆ ಆಗುತ್ತೆ. ಮಧ್ಯಾಹ್ನ ಶಾಸಕರ ಕಚೇರಿಯಲ್ಲಿ ಸಭೆಯನ್ನ ಕೂಡ ST ಸೋಮಶೇಖರ್ ಕರೆದಿದ್ದಾರೆ. ಬೆಂಬಲಿಗರೊಂದಿಗೆ ಮಹತ್ವದ ಚರ್ಚೆಯನ್ನ ಮಾಡ್ತಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ವಾರ್ಡ್ ಅಧ್ಯಕ್ಷರು, ಕಾರ್ಪೊರೇಟರ್ಗಳೊಂದಿಗೆ ಮೀಟಿಂಗ್. ಸಭೆಯ ಬಳಿಕ ಸೋಮಶೇಖರ್ ಮುಂದಿನ ತೀರ್ಮಾನವನ್ನು ತಗೊಳ್ತಾರಂತೆ. ಕ್ಷೇತ್ರದಲ್ಲಿ ಬೆಂಬಲಿಗರಿಂದ ಪೋಸ್ಟರ್ ಅಭಿಯಾನ ಕೂಡ ಆರಂಭ ಆಗಿದೆ. ST ಸೋಮಶೇಖರ್ ಸಾಮಾನ್ಯ ರಾಜಕಾರಣಿ ಅಲ್ಲ, ಅವರು ಯಶವಂತಪುರ ನಂಬುವಂತಹ ಬ್ರ್ಯಾಂಡ್. ಅವರು ಯಶವಂತಪುರದ ಜನ ಚಿಹ್ನೆಗೆ ಮತ ಹಾಕಿಲ್ಲ ಅಂದ್ರೆ ಅವ್ರು ಯಾವ ಪಕ್ಷದಲ್ಲಿ ನಿಂತ್ಕೊಂಡ್ರು ಕೂಡ ಗೆಲ್ಲುವಂತಹ ಮುಖ ಅವ್ರದ್ದು. ST ಸೋಮಶೇಖರ್ ಅವರ ಕೆಲಸ ನೋಡಿ ಮತ ಹಾಕಿದೀವಿ, ಪಕ್ಷ ನೋಡಿ ಪಕ್ಷ ಚಿಹ್ನೆ ನೋಡಲ್ಲ ಅಂತ ಈಗ ಪೋಸ್ಟರ್ ವಾರ್ ಶುರುವಾಗಿದೆ. ಉಚ್ಚಾಟನೆ ಮಾಡಿದ್ರು ಕೂಡ ನಿಮ್ಮ ಜೊತೆ ನಿಲ್ತೀವಿ ಅಂತ ಬೆಂಬಲಿಗರು ಹೇಳ್ತಾ ಇದ್ದಾರಂತೆ. ಸಹಜ, ಬೆಂಬಲಿಗರು ಅವರ ಲೀಡರ್ಸ್ಗಳು ಏನೇ ನಿರ್ಧಾರ ತಗೊಂಡ್ರು ಮಣಿಬೇಕು, ಮಣಿತಾರೆ, ಓಕೆ ಅಂತಾರೆ, ಜೈ ಅನ್ಬೇಕು ಅಂತಾರೆ. ಇಲ್ಲೂ ಕೂಡ ಅದೇ ಆಗಿದೆ. ST ಸೋಮಶೇಖರ್ ಅವರ ಕೆಲಸ ನೋಡಿ ಮತ ಹಾಕಿದೀವಿ ಅದನ್ನ ಹೊರತುಪಡಿಸಿದ್ರೆ ಇಲ್ಲಿನ ಜನ ಯಾವುದೋ ಪಕ್ಷದ ಚಿಹ್ನೆಗಲ್ಲ, ಅವ್ರು ಕಾಂಗ್ರೆಸ್ ಅಲ್ಲಿ ನಿಂತಾಗ್ಲೂ ಗೆದ್ದಿದ್ದಾರೆ, BJPಗೆ ಬಂದಾಗ್ಲೂ ಗೆದ್ದಿದ್ದಾರೆ. ಅಂದ್ರೆ ಅರ್ಥ ನಾವು ಸೋಮಶೇಖರ್ ಅವರನ್ನ ನೋಡಿ ಓಟ್ ಹಾಕ್ತೀವಿ, ಸೋಮಶೇಖರ್ ಅವ್ರಿಗೋಸ್ಕರ ಹೋರಾಡ್ತೀವಿ, ಪಕ್ಷಕ್ಕಲ್ಲ ಪಕ್ಷದ ಚಿಹ್ನೆಗಲ್ಲ ಅಂತ ಹೇಳೋದ್ರ ಮುಖಾಂತರ ಈಗ ಸೋಮಶೇಖರ್ ಅವರು ಒಂದು ಸಭೆಯನ್ನ ಕೂಡ ಕರೆದಿದ್ದಾರೆ ಬೆಂಬಲಿಗರೊಂದಿಗೆ. ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ, ಯಾವ ರೀತಿಯ ಚರ್ಚೆಯನ್ನ ಮಾಡ್ತಾರೆ? ಹೌದು, ಈಗ ಅವರು BJP ಅವರಂತೂ ಅಲ್ಲ, ಮುಂದಕ್ಕೇನು ಉಳ್ಕೊಳ್ಳೋದು ಒಂದೇ, ಕಾಂಗ್ರೆಸ್ಸಿಗೆ ಹೋಗ್ತಾರಾ? ತೀರ್ಮಾನ ಅವ್ರಿಗೂ ಬಿಟ್ಟಿದ್ದು. ಕಾಂಗ್ರೆಸ್ ಅಂದ್ರೆ ಈಗ ಎಲ್ಲವೂ ಕೂಡ ಈಗ ಮೇಲ್ನೋಟಕ್ಕೆ ನಾವು ಹಿಂಗಂತ ಇದೀವಿ. ಅವರು ನಾವು ಆರಂಭದಲ್ಲಿ ಹೇಳಿದ್ವಲ್ಲ, ಮಾನಸಿಕವಾಗಿ ಆಲ್ರೆಡಿ ಕಾಂಗ್ರೆಸ್ಸಿಗೆ ವಾಲಿದ್ರು, ಶರಣಾಗಿದ್ರು, ದೈಹಿಕವಾಗಿ ಮಾತ್ರ BJP ಮನೆಯಲ್ಲಿದ್ರು. ಮುಂಚೆ ಏನಾದ್ರೂ ಮಾತುಕತೆ ಆಗಿತ್ತಾ? ಇದೊಂದು ರೀತಿ ಸೋಮಶೇಖರ್ ಅವರು ಮತ್ತೆ ಹೆಬ್ಬಾರ್ ಅವರು ಬಹಳ ಖುಷಿಯಾಗಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಹೆಂಗ್ ಗೊತ್ತಾ ಇದರ್ಥ? ಒಂದು ಗಾದೆ ಮಾತೆ ಇಲ್ವಾ, ರೋಗಿ ಬಯಸಿದ್ದು ಹಾಲುವನ್ನ, ವೈದ್ಯ ಹೇಳಿದ್ದು ಹಾಲುವನ್ನ. ದೇವರ್ ವೇಟಿಂಗ್ ಅಷ್ಟೇ, ಕಾಯ್ತಾ ಇದ್ರು. ಹೈಕಮಾಂಡ್ ಇಂದಲೇ ಬರ್ಲಿ, ನಾವೇ ಕೇಳೋಣ, ನಮ್ಮ ಕೆಲಸ ನಮಗೆ ಇಷ್ಟ ಬಂದಂಗೆ ನಾವು ಮಾಡ್ತಾ ಇರೋಣ, ಯಾವ ಪಕ್ಷದ ಡಿನ್ನರ್ ಮೀಟಿಂಗ್ ಆದ್ರೂ ಹೋಗೋಣ, ಅದು ನಮ್ಮ ಇಷ್ಟ,
ಅವರ ಬೇಕಾದ್ರೆ ಆಕ್ಷನ್ ತಗೊಳ್ಳಿ ಅಂತ ಕಾಯ್ತಾ ಇದ್ರು. ಬಂದಿದೆ ಈಗ ಆಕ್ಷನ್.